ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು RGSCLದು ಇನ್ನೊಂದು ಲೇಔಟಿಗೆ ಕರ್ಕೊಂಡ್ಬಂದಿದ್ದೀನಿ, ಭೀಮನ ಕುಪ್ಪೆ ಅಂತ ಹೇಳ್ಬಿಟ್ಟು. ಇದು ಬಂದು ಕೆಂಗೇರಿ ದೊಡ್ಡಲ್ಮರ ರೋಡ್ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಬಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಸಿಕ್ಕಾಪಟ್ಟೆ ವರ್ಸ್ಟಾಗಿದೆ. ಅಂದರೆ ನಾನು ನೋಡಿರೋ RGSCL ಲೇಔಟಿಗೆಲ್ಲ ಹೋಲಿಸಿದ್ರೆ ಇದು ತುಂಬಾ ವರ್ಸ್ಟ್ ಅಂದರೆ ವರ್ಸ್ಟಾಗಿದೆ. ಫುಲ್ಲು ಏನಂದರೆ ಲೇಔಟ್ 2 BHK ಇದೆಲ್ಲ. ನಾನು ಸುಮಾರಷ್ಟು ಲೇಔಟ್ಗಳನ್ನ ತೋರಿಸಿದ್ದೀನಿ, ಬಟ್ ಈ ಥರ ನಾನು ನೋಡೇ ಇಲ್ಲ. ಅಷ್ಟು ವರ್ಸ್ಟಾಗಿದೆ ಇದು ಮನೆಗಳೆಲ್ಲ. ಮತ್ತು ಮೇಂಟೆನೆನ್ಸು ಕೂಡ ಅಷ್ಟೇ, ಮೇಂಟೆನೆನ್ಸು ಒಂಚೂರು ಚೆನ್ನಾಗಿಲ್ಲ. ನೋಡ್ತಾ ಇರ್ಬೋದು ನೀವು, ಹೊರಗಡೆ ಎಲ್ಲ ಗ್ಲಾಸ್ ಬಾಟ್ಲುಗಳು ಅದು ಇದು ಹಾಗಾಗಿ ಬಿದ್ದಿದೆ. ನಿಜವಾಗ್ಲೂ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮೇಂಟೆನೆನ್ಸ್ ಇಲ್ಲ ಒಂದು, ಮತ್ತು ಕನ್ಸ್ಟ್ರಕ್ಷನು ಅಷ್ಟೇ ಅಷ್ಟು ನೀಟಾಗಿ ಕಟ್ಟಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು RGSCL ಕರ್ಮಕಾಂಡನೇ ಅಂತಲೇ ಹೇಳ್ಬೋದು. ಎಷ್ಟೊಂದು ಲೇಔಟ್ಗಳನ್ನ ನೋಡಿದ್ದೀನಿ ನಾನು, ಬಟ್ ಯಾವ ಲೇಔಟು ಈ ಥರ ಇರಲಿಲ್ಲ. ಹಾಗಾಗಿ ಏನಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಲ್ವ, ಹಾಗಾಗಿ ಮಾಡಿದ್ದೀನಿ. ಬಟ್ ಹೋಗಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ವರ್ಸ್ಟಾಗಿದೆ ಅಂತ. ಯಾರು ಅಲ್ಲಿ ಒಂದಿನ ಹೋಗಿ ಸ್ಟೇ ಮಾಡೋಕ್ಕಿರಲಿ, ಒಳಗಡೆ ಹೋಗೋಕ್ಕೂ ಬೇಜಾರಾಗುತ್ತೆ, ಅಷ್ಟು ವರ್ಸ್ಟಾಗಿದೆ ಲೇಔಟು. ಇದ್ರ ಫುಲ್ ಡೀಟೇಲ್ಸ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ನೀವು ಏನೇನು ಮಾಡಿದ್ದಾರೆ, ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ನಿಮಗೇ ಬೇಜಾರಾಗುತ್ತೆ, ಅಷ್ಟೊಂದು ವರ್ಸ್ಟಾಗಿದೆ ಇದು ಲೇಔಟು. ಇದಕ್ಕೆಲ್ಲ ಯಾರು ಹೊಣೆ ಅಂತಲೂ ಗೊತ್ತಿಲ್ಲ. ನಿಜವಾಗ್ಲೂ ಈವೆಂಟ್ ಮುಗಿಸ್ಕೊಂಡು ನಾನು ವೀಡಿಯೋ ಮಾಡೋಣ ಅಂತ ಅಲ್ಲಿಗೆ ಹೋದರೆ ನನಗೆ ಒಳಗಡೆ ಹೋಗೋಕ್ಕೆ ಮನಸ್ಸಿಲ್ಲಪ್ಪ, ಅಷ್ಟು ವರ್ಸ್ಟಾಗಿದೆ ಮನೆ ಲೇಔಟು. ಎಷ್ಟು ಕೆಟ್ಟದಾಗಿದೆ ಅಂದರೆ ನೋಡ್ತಾ ಇರ್ಬೋದು ನೀವು, ಒಂದೇ ಒಂದು ಕಾಲಿಡೋಕ್ಕೂ ಅಲ್ಲಿ ಮನಸ್ಸಾಗಲ್ಲ, ಆ ಥರ ಇದೆ. ಫುಲ್ಲು ಗಲೀಜಾಗಿದೆ. ಹಿಂದಿ ಹುಡುಗರಿರೋದು 2-3 ಜನ ಹಿಂದಿ ಹುಡುಗರಿದ್ರು. ಬಟ್ ಅವ್ರ ಪಾಡಿಗೆ ಅವರು ಸ್ಮೋಕ್ ಮಾಡ್ಕೊಂಡು ಆರಾಮಾಗಿ ಏನೋ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ರು. ಅವರೇನು ನನಗೇನು ಮಾಡಲಿಲ್ಲ, ಏನು ಅಂದರೆ ರಿಸ್ಟ್ರಿಕ್ಷನ್ ಮಾಡಲಿಲ್ಲ, ನೀವು ವೀಡಿಯೋ ಮಾಡಿಬಿಡಿ ಏನು ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಬಿಯರ್ ಬಾಟ್ಲುಗಳು, ಹಳೆ ಬಟ್ಟೆಗಳು, ಏನು ಹೇಳ್ತಾರೆ ನನಗೆ ಇದನ್ನು ಗೊತ್ತಾಗ್ತಿಲ್ಲ. ಅಷ್ಟು ವರ್ಸ್ಟಾಗಿ ಇಟ್ಕೊಂಡಿದ್ದೆ ಇದೆ ಲೇಔಟು. ಬಟ್ ನಾನು ಒಂದ್ಸಲ ನಿಮ್ಗೆ ವೀಡಿಯೋ ಮಾಡಿದ್ದೆ, ಗೊತ್ತಿರ್ಬೋದು. ಎಲೆಕ್ಟ್ರಾನ್ ಸಿಟಿ ಹತ್ರ ವೀಡಿಯೋ ಮಾಡಲಿಕ್ಕೆ ಅಂತ ಹೋದಾಗ ರಿಸ್ಟ್ರಿಕ್ಷನ್ ಮಾಡಿದರು, ಈ ವಿಡಿಯೋ ಮಾಡೋಂಗಿಲ್ಲ ಮೇಡಮ್, ಇದು ಪಬ್ಲಿಕ್ ಪ್ರಾಪರ್ಟಿ, ಹಾಗೆಲ್ಲ ವಿಡಿಯೋ ಮಾಡೋಕ್ಕೆ ಒಳಗೆ ಕಳಿಸಲ್ಲ ನಾವು ಅಂತ ರಿಸ್ಟ್ರಿಕ್ಷನ್ ಮಾಡಿದರು. ಎಲ್ಲಿ ಹೋಗಿದೆ ಇದು ರಿಸ್ಟ್ರಿಕ್ಷನ್ ಎಲ್ಲ? ಇದೆಲ್ಲ ಈ ಥರ ಇದೆ ಅಂತಲೇ ಮೋಸ್ಟ್ಲಿ ಹಂಗೆ ಮಾಡಿದ್ರಾ ಅಲ್ಲಿ ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ವರ್ಷಾಗಿ ಇಟ್ಕೊಂಡಿದ್ದಾರೆ ಅಂತ. ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅನಿಸುತ್ತೆ ಅಲ್ಲಿ ಗಲೀಜು. ನೋಡ್ತಾ ಇರ್ಬೋದು ನೀವು, ಪಾಚಿ ಕಟ್ಕೊಂಡು ಯಾರ ಹೋದ್ರೆ ಅಲ್ಲಿ ಬಿದ್ದು ಸತ್ತೋಯ್ತಾರೆ, ಆ ಥರ ಇದೆ ಅದು ಜಾಗ. ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಐಟಮ್ ತಂದಾಕಿ ಅದಕ್ಕೆ ಬಾಗಿಲಿಲ್ಲ, ಡೋರ್ ಇಲ್ಲ, ಏನಿಲ್ಲ. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಎಷ್ಟು ವರ್ಸ್ಟಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಎಲ್ಲ ರೂಮಲ್ಲೂ ಒಬ್ಬೊಬ್ರು ಇಬ್ಬಿಬ್ರು ಹುಡುಗರು ಮಲಗಿದ್ದಾರೆ. ಏನು ಹೇಳೋದು ಹೇಳಿ? ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಆ ಕಡೆ ಅಕ್ಕಪಕ್ಕ ಅಂತೂ ಫುಲ್ಲು ಸಂಧಿ ಥರ ಇದೆ, ಅಂದರೆ ಗಿಡ ಮರಗಳೆಲ್ಲ ಬೆಳ್ಕೊಂಡಿದೆ. ಯಾರು ಏನು ಮಾಡಿದ್ರು ಗೊತ್ತಾಗಲ್ಲ. ಯಾರು ಏನೇ ಕೆಲಸ ಮಾಡಿದ್ರು ಅಲ್ಲಿ ಅಕಸ್ಮಾತ್ ಯಾವುದಾದ್ರೂ ಮಕ್ಕಳನ್ನ ಹುಡುಗರನ್ನ ಕಿಡ್ನಾಪ್ ಮಾಡ್ಕೊಂಬಂದಿಟ್ರು ಗೊತ್ತಾಗಲ್ಲ, ಅಷ್ಟೊಂದು ವರ್ಸ್ಟಾಗಿದೆ. ಕೆಲಸನೂ ಅಷ್ಟೇ. ನಾನು ಎಲ್ಲ ಲೇಔಟಲ್ಲೂ ಹೇಳ್ತಿದ್ನಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಲೇಔಟು ಅಂತ. ಬಟ್ ಈ ಲೇಔಟಲ್ಲಿ ತುಂಬ ಕಚ್ಚಡವಾಗಿದೆ ಕೆಲಸ. ನಾವು ನನ್ನ ಅಭಿಪ್ರಾಯ ಏನು ಅಂದರೆ, ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ನನಗೆ ಯಾರ್ದು ಭಯ ಇಲ್ಲ, ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಅದು ಯಾರು ಬಂದು ಕೇಳಿದ್ರು ಪರವಾಗಿಲ್ಲ, ಬೇಕಾದರೆ ನೀವೇ ಹೋಗಿ ಒಂದ್ಸಲ ನೋಡಿ. ಯಾರಾದ್ರೂ ಇದನ್ನ ಲೇಔಟ್ ಅಂತಾರ, ಮನೆ ಅಂತಾರ, ಏನಂತಾರೆ ಅಂತ ಒಂದ್ಸಲ ನೋಡಿ ನೀವು ಹೋಗಿ. ಬಟ್ ಇದಕ್ಕೆಲ್ಲ ಯಾರು ಹೊಣೆ ಅಂತಲೂ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ನೋಡಿ, ವಾಟರ್ ಪೈಪ್ಗಳು ಎಷ್ಟು ಬಿದ್ದು ಎಲ್ಲ ಮುರಿದು ಬಿದ್ದೋಗಿದೆ. ಇದಕ್ಕೆಲ್ಲ ಯಾರು? ಸರ್ಕಾರದ ದುಡ್ಡು. ಸರ್ಕಾರದಕ್ಕೆ ಎಲ್ಲಿ ಬರುತ್ತೆ ದುಡ್ಡು? ನಮ್ಮಿಂದ. ನಾವು ಟ್ಯಾಕ್ಸ್ ಕಟ್ಟೋದು, ನಾವು ನಮ್ಮ ದುಡ್ಡುಗಳು ನೋಡಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ, ಆ ದುಡ್ಡಿಂದ ಮಾಡ್ತಾರೆ ಬಡವ್ರಿಗೆ ಅಂತ ನಾವು ಅನ್ಕೊಂಡ್ರೆ, ನೋಡ್ತಾ ಇರ್ಬೋದು ಎಷ್ಟು ವರ್ಸ್ಟಾಗಿ ಇಟ್ಕೊಂಡಿದ್ದಾರೆ ಅಂತ. ಇದಕ್ಕೆಲ್ಲ ಯಾರನ್ನ ಕೇಳೋದು ಅಲ್ವಾ? ನೋಡಿ ಇದೆಲ್ಲ ಫುಲ್ಲು ಬಿಯರ್ ಬಾಟ್ಲುಗಳು, ಹುಡುಗರು ತಂದು ಕುಡಿದು ಬಿಸಾಕಿರೋದು.
ಎಷ್ಟು ಪಾರ್ಟಿ ಮಾಡಿದ್ದಾರೆ ಇಲ್ಲಿ ಅಂತ ನೀವು ಹೇಳೋಕ್ಕೆ ಆಗಲ್ಲ. ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ನಿಜವಾಗ್ಲೂ ನಾನು ಹೋಗಿ ಭಯ ಆಯಿತು. ಅಂದರೆ ನಾನು ಈವೆಂಟ್ ಬೇರೆ ಮುಗಿಸ್ಕೊಂಡು ಹೋಗಿದ್ದೆ, ಫುಲ್ಲು ಟಯರ್ಡ್ ಆಗಿತ್ತು ನನಗೂ. ಹೆಂಗಪ್ಪ ಈ ಲೇಔಟ್ ಒಳಗಡೆ ಇದು ಮನೆ ಒಳಗಡೆ ಕಾಲಿಡೋದು ಅಂತ ಅನ್ನಿಸ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು ನೀವು, ಎಷ್ಟು ವರ್ಷ ಆಗಿದೆಯೋ ಪಾಳು ಬಿದ್ದಿರೋ ಬಂಗ್ಲೆಗಳು, ಭೂತ ಬಂಗ್ಲೆಗಳು ಇರುತ್ತಲ್ಲ, ಆ ಥರ ಇದೆ ಮನೆ ಇದು. ಇದು ಕಟ್ಟಡಗಳು ನೋಡ್ತಿರ್ಬೋದು ನೀವು, ಕೆಲಸ ಮಾಡಿ ಎಷ್ಟು ವರ್ಷ ಆಗಿದೆ ಅಂತ ಅನಿಸುತ್ತೆ. ಎಲ್ಲ ಆಲ್ರೆಡಿ ಎಲ್ಲ ಹೋಗ್ಬಿಟ್ಟಿದೆ, ಮನೆಗೆ ಹಾಕೋ ಐಟಮ್ಗಳು ಅದು ಇದು ಎಲ್ಲ ಹೋಗ್ಬಿಟ್ಟಿದೆ. ನೋಡಿ ಇಲ್ಲಿ ಎಲ್ಲ ಬಿದ್ದೋಗಿರೋದಿದು. ಮೇಲ್ಗಡೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ, ಬಿದ್ದಿರೋದಿದು ಎಲ್ಲ ಪೀಸಾಗಿ ಬಿದ್ದೋಗ್ಬಿಟ್ಟಿದೆ. ಹೊರಗಡೆಯಿಂದ ತೋರಿಸ್ತೀನಿ ನಾನು ಯಾವ ಥರ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಫುಲ್ ಕಟ್ಟಾಗಿ ಬಿದ್ದೋಗ್ಬಿಟ್ಟಿದೆ. ಮನೆ ಮೇಲ್ಗಡೆ 4th ಫ್ಲೋರಲ್ಲಿ ಇರೋ ಬಿಲ್ಡಿಂಗು ಅರ್ಧಕ್ಕೆ ಬಿದ್ದೋಗಿದೆ ನೋಡಿ. ಇದು ಕನ್ಸ್ಟ್ರಕ್ಷನ್ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ಹೇಳಿ. ಇವಾಗಲೇ ಈ ಗತಿ ಅಂದರೆ ಈ ಮನೆಗಳಿಗೆ ಹೋಗಿ ನಮ್ಮ ಬಡ ಕುಟುಂಬಗಳು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹೋಗಿ ಇಲ್ಲಿ ಸೇರ್ಕೊಳಕ್ಕಾಗುತ್ತಾ? ಎಷ್ಟು ವರ್ಷಾಗಿದೆ ಅಂತ. ಇದೆಲ್ಲ ಪೈಪ್ಸ್ಗಳು ಅದು ಇದು ಎಲ್ಲ ತಂದು ಇಲ್ಲಿ ಬಿಸಾಕಿದ್ದಾರೆ. ಬಟ್ ಇದನ್ನೆಲ್ಲ ನಮ್ಮ ದುಡ್ಡಲ್ಲೇ, ಇದೆಲ್ಲ ಹಾಳಾದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸಿಮೆಂಟು ಮತ್ತು ಟೈಲ್ಸ್ಗಳು ನೋಡ್ತಾ ಇರ್ಬೋದು ಎಲ್ಲ ಹೆಂಗೆ ಬಿದ್ದಿದೆ ಅಂದರೆ ರಾಶಿ ರಾಶಿ ಹಂಗೆ ಬಿದ್ದಿದೆ. ಅದ್ರ ಜೊತೆಗೆ ಬಿಯರ್ ಬಾಟ್ಲುಗಳು ಮತ್ತು ಏನು ಸ್ಮೋಕಿಂಗ್ದು ಚೂರುಗಳು ಪಾರ್ಟಿ ಮಾಡಿರೋದಲ್ಲಿ ಎದ್ದು ಕಾಣಿಸುತ್ತೆ ನೋಡಿ. ತಂದು ಬಿಸಾಕ್ ಹೋಗಿರೋದು ಬಾಟ್ಲುಗಳು ಇದೆಲ್ಲ ಇವರೇ ಹುಡುಗರೇ, ಇಲ್ಲಿರೋ ಹುಡುಗರು, ಹಿಂದಿ ಹುಡುಗರು ಮಾಡಿರೋದು ಇದೆಲ್ಲ. ಇದ್ರೊಳಗಡೆ ಹೆಂಗೆ ಹೋಗೋದು ನಾವು? ಅಟ್ಲೀಸ್ಟ್ ಹೋಗಿ ಡೆಮೋ ನೋಡೋಕ್ಕಾದ್ರೂ, ಮನೆ ನೋಡೋಕ್ಕಾದ್ರೂ ಮನಸ್ಸು ಬರುತ್ತೆ ಇದ್ರೊಳಗಡೆ ಹೋಗ್ಲಿಕ್ಕೆ. ಅಷ್ಟು ವರ್ಷಾಗಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಥರ ಇಟ್ಕೊಂಡ್ರೆ ನಿಜವಾಗ್ಲೂ ಮನೆ ತಗೊಳಕ್ಕಿರಲಿ, ಅಲ್ಲಿಗೆ ಹೋಗೋಕ್ಕೂ ಮನಸ್ಸಿರಲ್ಲ, ಅಷ್ಟು ಕಚ್ಚಡವಾಗಿದೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಇದನ್ನೆಲ್ಲ ಯಾರು ಕೊಡ್ತಾರೆ? ಏನು ಮಾಡ್ತಾರೆ ಹೇಳಿ? ಸರ್ಕಾರ ಹೇಳುತ್ತೆ ನಾವು 8 ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ, ಇಷ್ಟೆಲ್ಲ ಮಾಡಿಬಿಟ್ಟು ಇದೆಲ್ಲ ಹಾಳಾಗಿದೆ ಆಲ್ರೆಡಿ. ಟೈಲ್ಸ್ ಎಲ್ಲ ಒಡೆದೋಗಿದೆ, ಪೈಪ್ಗಳೆಲ್ಲ ಹಾಳಾಗಿದೆ, ಎಲ್ಲ ಹೋಗಿದೆ. ಇದನ್ನು ತಿರ್ಗಾ ನಮ್ಮ ತಲೆ ಮೇಲೆ ಹಾಕಿ ಹೊಸ ತಂದು ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ವರ್ಷ ಆಗಿದೆ ಅಂತ ನೀವೇ ಗೆಸ್ ಮಾಡಿ ಇದನ್ನು. ಎಷ್ಟು ವರ್ಷದಿಂದ ಹಿಂಗೆ ಬಿದ್ದಿರಬೇಕು ಈ ಬಿಲ್ಡಿಂಗು ಅಂತ ಹೇಳಿ ಗೆಸ್ ಮಾಡಿ. ಮೇಲ್ಗಡೆ ಇದೆಲ್ಲ ಮೇಲ್ಗಡೆಯಿಂದ ಬಿದ್ದಿರೋದು. ಮೇಲ್ಗಡೆ ನಿಮಗೆ ಮೋಲ್ಡ್ ಹಾಕಿದಾರಲ್ಲ, ಆ ಮೋಲ್ಡು ಕಟ್ಟಾಗಿ ಬಿದ್ದಿರೋ ಪೀಸ್ಗಳಿದು. ಅದನ್ನು ಕೂಡ ಅವ್ರು ಎತ್ತಿಲ್ಲ. ಇನ್ನೇನಕ್ಕೆ ಅಲ್ಲಿ ಕೆಲಸಕ್ಕೆ ಇಟ್ಟಿದ್ದಾರೆ, ಇಲ್ಲ ಕೆಲಸ ಮಾಡ್ತಿದ್ದಾರಾ ಇಲ್ಲ ಇಲ್ವಾ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಪಾರ್ಟಿ ನಡೆದಿದೆ ಅಕ್ಕಪಕ್ಕ ಎಲ್ಲ, ಎಷ್ಟು ಕೆಟ್ಟದಾಗಿದೆ ಜಾಗ ಅಂತ ನೀವು ನೋಡಿ. ಒಂದ್ಸಲ ನೀವೇ ಕಮೆಂಟ್ ಮಾಡಿ, ಮೇಡಮ್ ಈ ಥರ ಮನೆಗಳಿಗೆ ನಾವು ಹೋಗ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ, ನೀವೇ ಯೋಚನೆ ಮಾಡಿ ಎಷ್ಟು ಕೆಟ್ಟದಾಗಿರೋ ಜಾಗನ ತೋರಿಸ್ತಾ ಇದ್ದೀನಿ ಅಂತ. ಬಟ್ ನಾನೊಂದು ಹೆಣ್ಮಗಳಾಗಿ ನಾನು ಹೆಂಗೆ ಹೋಗಿದ್ದೀನಿ ಅಂತ ನನಗಷ್ಟೇ ಗೊತ್ತಿರುತ್ತೆ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅವತ್ತಿಂದ ನನಗಿತ್ತು. ಬಟ್ ನನಗೆ ಇವಾಗ ಶೇರ್ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಯಾಕಂದರೆ ಚೆನ್ನಾಗಿರೋ ಮನೆಗಳನ್ನೂ ನಾನು ತೋರಿಸಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡ ಬೆಲ್ಬಂಗ್ಲಾ ತುಂಬ ಕಡೆ ನಾನು ವಿಡಿಯೋ ಮಾಡಿರೋದು. ಕೆಂಚನಪುರ ಇವೆಲ್ಲ ಲೇಔಟ್ಗಳು ಅಷ್ಟೇ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಯಲಹಂಕದ ಹತ್ರ ನಾನೊಂದು ಲೇಔಟ್ ನೋಡಿದ್ದೆ, ಅದು ತಮ್ಮರಸನಹಳ್ಳಿದೊಂದು. ತುಂಬ ಚೆನ್ನಾಗಿದೆ ಲೇಔಟ್ಗಳು. ಅಂದರೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮತ್ತು ವಸ್ತುಗಳ್ನು ಅಷ್ಟು ನೀಟಾಗಿ ಜೋಡಿಸಿ ಬಾಗಿಲಾಕಿ ಎಲ್ಲ ಸೇಫ್ಟಿ ಮಾಡಿದ್ದಾರೆ. ಬೇಕಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಲೇಔಟಲ್ಲಿ ಎಷ್ಟು ಕೆಟ್ಟದಾಗಿ, ಎಷ್ಟು ವರ್ಸ್ಟಾಗಿ ಇಟ್ಕೋಬೋದು ಅಷ್ಟು ವರ್ಸ್ಟಾಗಿದೆ. ಇಲ್ಲಿ ಯಾರು ಒಬ್ಬೊಬ್ಬರೇ ಆಗಲಿ ಹೋಗಬೇಡಿ. ಅಲ್ಲಿ ಲೇಔಟ್ಗಳನ್ನ ನೋಡೋಕ್ಕೂ ಅಷ್ಟೇ, ಅಲ್ಲಿ ಇದಕ್ಕೂ ಅಷ್ಟೇ ಒಬ್ಬೊಬ್ಬರೇ ಹೋಗೋಕ್ಕೆ ಹೋಗಬೇಡಿ. ಯಾಕಂದರೆ ಬರೀ ಹಿಂದಿ ಹುಡುಗರು ಇದ್ದಾರೆ 4-5 ಜನ. ಅಲ್ಲಿ ಒಂದೊಂದು ರೂಮಲ್ಲೂ ಮಲಗಿದ್ದಾರೆ. ನಾನು ಅದಕ್ಕೆ ಡೋರ್ ಓಪನ್ ಮಾಡಿ ತೋರಿಸ್ಲಿಲ್ಲ ನಿಮಗೆ. ಈ ಡೋರ್ ಓಪನ್ ಮಾಡೋಕ್ಕೆ ಹೋದೆ, ಬಟ್ ಹುಡುಗರು ಮಲಗಿದ್ರು. ಹಂಗಾಗಿ ಸುಮ್ಮನಾಗ್ಬಿಟ್ಟೆ. ಎಷ್ಟು ಕೆಟ್ಟದಾಗಿ ಕೆಲಸ ಮಾಡಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಕೆಟ್ಟದಾಗಿರೋದಂತೂ ಸತ್ಯ. ಯಾರೇ ಕೇಳಿದ್ರು ನಾನು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ಮನೇಲೆಲ್ಲರಿಗೂ ಭಯ, ಇದನ್ನೆಲ್ಲ ಹಾಕ್ಬಿಟ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಿನ್ಗೆ ಯಾಕೆ ಬೇಕು ಅಂತ. ಬಟ್ ನಾನು ಯಾವುದಕ್ಕೂ ಎದುರಲ್ಲ. ನೋಡಿ ನೀವು ಒಂದ್ಸಲ ನೀವೇ ಕಮೆಂಟ್ ಮಾಡ್ತೀರಾ ನಿಜವಾಗ್ಲೂ ಮೇಡಮ್ ಎಷ್ಟು ವರ್ಸ್ಟಾಗಿದೆ, ನೀವು ಹೆಂಗೆ ಹೋಗಿದ್ರಿ ಒಳಗಡೆ ಅಂತ ಹೇಳ್ಬಿಟ್ಟು. ಅಷ್ಟು ಕೆಟ್ಟದಾಗಿತ್ತು.
ಮತ್ತು ಏನು ಮಾಡೋಕ್ಕಾಗಲ್ಲ. ಇದು ಭೀಮನ ಕುಪ್ಪೆದು ತೋರಿಸ್ಬೇಕು ಅಂತ ಎಷ್ಟೊಂದು ಜನ ಕೇಳಿದ್ರಿ ಮೇಡಮ್, ಕೆಂಗೇರಿ ನಿಯರ್ ಬೈ ಅಲ್ವಾ ಅಂತ. ರಾಮವಳ್ಳಿ ಹತ್ರ ನೋಡಿದ್ರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ಸಿಟಿ ಥರ ಇದೆ. ನೋಡಿದ್ರೆ ಈ ಗತಿ ಮಾಡಿಟ್ಟಿದ್ದಾರೆ. ಅಕ್ಕಪಕ್ಕ ನೋಡ್ತಿರ್ಬೋದು, ಇದೆಲ್ಲ ಮನೆಗಳಿದೆ. ಏನು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಅಂದರೆ ಫ್ಯಾಕ್ಟ್ರಿಗಳಿದೆ, ಏನು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಹಂಗಾಗಿ ಹಿಂದಿ ಹುಡುಗರು ಸೇರ್ಕೊಂಡು ಇಲ್ಲಿ ಈ ಥರ ಪರಿಸ್ಥಿತಿನ ಮಾಡಿದ್ದಾರೆ. ಅದೇನು ಕತೆನೋ ಗೊತ್ತಿಲ್ಲ. ಬಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಯಾವಾಗಲೂ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾವ ಕಡೆ ವೀಡಿಯೋ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.